ಕರ್ನಾಟಕ ರಾಜ್ಯದಲ್ಲಿ, ತಮಿಳುನಾಡು, ಕೇರಳದಲ್ಲಿ ಒಂದು ವರ್ಗ, ಒಂದು ಸಂಘಟನೆ ನಮ್ಮ ದೇಶ ಮತ್ತು ಈ ವ್ಯವಸ್ಥೆನೇ ಚಾಲೆಂಜ್ ಮಾಡೋ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳಿದ್ದಾವೆ. ಅದರಲ್ಲಿ PFI ಬ್ಯಾನ್ ಆಗಿದೆ. ಆದರೂ ಕೂಡ ಆ ಸಂಸ್ಥೆಯ ಸದಸ್ಯರು ಬೇರೆ ಬೇರೆ ಹೆಸರಿನಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಆದ ಘಟನೆ, KGಹಳ್ಳಿ DJಹಳ್ಳಿ ಆದ ಘಟನೆ, ಹುಬ್ಬಳ್ಳಿಯಲ್ಲಿ ಆದ ಘಟನೆ ಮತ್ತು ಇವತ್ತು ಮೈಸೂರಿನಲ್ಲಿ ಆಗಿರೋ ಘಟನೆಗೆ ಭಾಳ ಸಾಮ್ಯ ಇದೆ. ನಮ್ಮ ಸರ್ಕಾರ ಇದ್ದಾಗ ನಾವು ಅದಕ್ಕೆ ಕಠಿಣವಾದ ಕ್ರಮ ತೆಗೆದುಕೊಂಡಿದ್ವಿ, ಹಲವಾರು ಜನರಿಗೆ ಜೈಲಲ್ಲಿ ಹಾಕಿದ್ವಿ, ಎಲ್ಲ ಮಾಡಿದ್ವಿ. ಈ ಸರ್ಕಾರ ಬಂದ ಮೇಲೆ ಹುಬ್ಬಳ್ಳಿಯ ಘಟನೆಯ ಎಲ್ಲರನ್ನೂ ಕೂಡ ಅವರ ಮೇಲಿರೋ ಕೇಸ್ಗಳನ್ನು ಹಿಂತಕ್ಕೊಂಡ್ರು. ಏನು ಹೇಳಿದ್ರೆ ಅವರೆಲ್ಲ ಇನ್ನೋಸೆಂಟು ಅಂತ, ಪಾಪ ಅಮಾಯಕರು ಅಂತ. ವಿಡಿಯೋದಲ್ಲಿ ಸಿಕ್ಕು, CCTVಯಲ್ಲಿ ಸಿಕ್ಕು, ಸಾಕ್ಷ್ಯ ಪುರಾವೆ ಸಮೇತ ಮಾಡಿದಂಥ ಕೇಸುಗಳಿಗೆ ಇವರು ಅಮಾಯಕರು ಅಂತ ಬಿಟ್ಟರು. ಅದಕ್ಕೆ ಅದರಿಂದ ಪ್ರೋತ್ಸಾಹಗೊಂಡು ಅಂಥ ಎಲ್ಲ ಶಕ್ತಿಗಳು, ಎಲಿಮೆಂಟ್ಸು ಇವತ್ತು ಮತ್ತೆ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ, ಪೊಲೀಸ್ ವೆಹಿಕಲ್ ಮೇಲೆ ದಾಳಿ, ಪೊಲೀಸ್ ಇನ್ಸ್ಪೆಕ್ಟರ್ ಸಮೇತವಾಗಿ ಎಲ್ಲರೂ ಗಾಯಗೊಂಡಿದ್ದಾರೆ. ಅಷ್ಟೇ ಅಲ್ಲ, DCP ಕಾರ್ ಮೇಲೂ ಕೂಡ ದಾಳಿ ಮಾಡುವಷ್ಟು ಇವತ್ತು ಅವ್ರಿಗೆ ಧೈರ್ಯ ಬಂದಿದೆ. ಈ ಧೈರ್ಯ ಎಲ್ಲಿಂದ ಬರುತ್ತೆ? ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳಲ್ಲ ಮತ್ತು ರಾಜಕೀಯ ಲೀಡರ್ಗಳು ಕುಮ್ಮಕ್ಕಿದ್ದಾಗ ಮಾತ್ರ ಬರುತ್ತೆ. ಇದು ನೇರವಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮೇಲೆ ದಾಳಿದು. ಅದು ಸಿದ್ದರಾಮಯ್ಯವರ ಜಿಲ್ಲೆಯಲ್ಲಾಗಿದೆ. ಮುಖ್ಯಮಂತ್ರಿಗಳು ಇದನ್ನು ಎಷ್ಟು ಸೀರಿಯಸ್ ತೊಗೊಳ್ತಾರೋ, ಗಂಭೀರ ತೊಗೊಳ್ತಾರೋ, ಏನು ಆ್ಯಕ್ಷನ್ ತೊಗೊಳ್ತಾರೋ ನೋಡಬೇಕಾಗಿದೆ. ಅವರು ಸಂವಿಧಾನ ಅಂತಂದು ಹೇಳ್ತಾರೆ, ರೂಲ್ ಆಫ್ ಲಾ ಅಂತ ಹೇಳ್ತಾರೆ. ಇವತ್ತು ರೂಲ್ ಆಫ್ ಲಾ ಪ್ರಕಾರ ಆ್ಯಕ್ಷನ್ ತೊಗೊಳ್ತಾರೋ, ಸಂವಿಧಾನ ತೊಗೊಳ್ತಾರೋ, ಅಥವಾ ಯಥಾ ಪ್ರಕಾರ ತುಷ್ಟೀಕರಣದ ರಾಜಕಾರಣ ಹೆಂಗೆ ಹುಬ್ಬಳ್ಳಿ ಜನ ಅಂದ್ಬಿಟ್ರು ಆ ರೀತಿ ತೊಗೊಳ್ತಾರೆ ಅನ್ನೋದ್ರ ಮೇಲೆ ಜನ ಇದು ಒಂದು ಸಂವಿಧಾನಬದ್ಧ ಸರ್ಕಾರವೋ ಅಥವಾ ಕೇವಲ ರಾಜಕಾರಣಕ್ಕಾಗಿ ಇವರು ಆಡಳಿತ ಮಾಡ್ತಾ ಇದ್ದಾರೋ, ರಾಜಕೀಯ ಲಾಭಕ್ಕಾಗಿ ಅನ್ನೋದು ಭಾಳ ಸ್ಪಷ್ಟವಾದ ನಿರ್ಧಾರ ಜನ ಮಾಡ್ತಾರೆ. ಸರ್, ಈಗ ಯತ್ನಾಳ್ ಅವರಿಗೆ ನೋಟಿಸ್ ಬಂದಿದೆ ಸರ್, 3ನೇ ನೋಟಿಸ್ ಬಂದಿದೆ. ಈಗ ಎಲ್ಲ ವಿಚಾರಗಳು ಹೈಕಮಾಂಡ್ ಗಮನದಲ್ಲಿದೆ. ನಾವು ಅವತ್ತೇ ಹೇಳಿದ್ದೇವೆ, ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ನಾವೆಲ್ಲರೂ ಕೂಡ ಒಪ್ಕೋಬೇಕು ಅಂತ. ಈಗ ಅವ್ರಿಗೇನು ನೋಟಿಸ್ ಬಂದಿದೆ ಮತ್ತು ಅವ್ರೇನು ಉತ್ತರ ಕೊಡ್ತಾರೆ ಅಂದಾಗ ನಮ್ಮ ಮಾಹಿತಿ ಇಲ್ಲ. ಆದರೆ ಅಂತಿಮವಾಗಿ ಎಲ್ಲ ಒಂದು ಕಡೆ ಇದು ಮುಗಿಬೇಕಾದಾಗ ಅದಕ್ಕೆ ಹೈಕಮಾಂಡ್ ಅವರು ಅದಕ್ಕೆ ಎಂಟ್ರಿ ಆಗೋದು ಭಾಳ ಅವಶ್ಯಕತೆ ಇತ್ತು. ಎಂಟ್ರಿ ಆಗಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಇದೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಒಂದು ಸಮರ್ಪಕವಾಗಿ ಮುಗಿತಿದಂಥ ವಿಶ್ವಾಸ ನನಗೆ. ಲಿಂಗಾಯತ ನಾಯಕರು ಕೂಡ ಮೈಸೂರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ವಕ್ತಾರ M. ಲಕ್ಷ್ಮಣ್ ಹೇಳಿದ್ದಾರೆ, ಇದು ಮುಸ್ಲಿಮರು ಮಾಡಿರೋದಲ್ಲ, RSS ಮತ್ತು BJPಯ ಕೆಲವು ಕಾರ್ಯಕರ್ತರು ಮುಸ್ಲಿಂ ವೇಷದಲ್ಲಿ ಬಂದ್ ಮಾಡಿದ್ದಾರೆ. ನೋಡಿ ಎಷ್ಟು ಬಂಡತನಕ್ಕೆ ನಿಂತಿದ್ದಾರೆ ಕಾಂಗ್ರೆಸ್ನವರು. ಇಡೀ ಜಗತ್ತೇ ನೋಡಿದೆ, ಸಾಕ್ಷಿ ಪುರಾವೆಗಳಿದೆ, ವಿಡಿಯೋಗಳಿದೆ, ಪೊಲೀಸರು ಹೇಳ್ತಾ ಇದ್ದಾರೆ. ಅದನ್ನೆಲ್ಲವನ್ನೂ ಧಿಕ್ಕರಿಸಿ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ಅವರು ಬಂಡತನಕ್ಕೆ ಸಾಕ್ಷಿ. ಕರ್ನಾಟಕ ರಾಜ್ಯದಲ್ಲಿ, ತಮಿಳುನಾಡು, ಕೇರಳದಲ್ಲಿ ಒಂದು ವರ್ಗ, ಒಂದು ಸಂಘಟನೆ ನಮ್ಮ ದೇಶ ಮತ್ತು ಈ ವ್ಯವಸ್ಥೆನೇ ಚಾಲೆಂಜ್ ಮಾಡೋ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳಿದ್ದಾವೆ. ಅದರಲ್ಲಿ PFI ಬ್ಯಾನ್ ಆಗಿದೆ. ಆದರೂ ಕೂಡ ಆ ಸಂಸ್ಥೆಯ ಸದಸ್ಯರು ಬೇರೆ ಬೇರೆ ಹೆಸರಿನಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಆದ ಘಟನೆ, KGಹಳ್ಳಿ DJಹಳ್ಳಿ ಆದ ಘಟನೆ, ಹುಬ್ಬಳ್ಳಿಯಲ್ಲಿ ಆದ ಘಟನೆ ಮತ್ತು ಇವತ್ತು ಮೈಸೂರಿನಲ್ಲಿ ಆಗಿರೋ ಘಟನೆಗೆ ಭಾಳ ಸಾಮ್ಯ ಇದೆ. ನಮ್ಮ ಸರ್ಕಾರ ಇದ್ದಾಗ ನಾವು ಅದಕ್ಕೆ ಕಠಿಣವಾದ ಕ್ರಮ ತೆಗೆದುಕೊಂಡಿದ್ವಿ, ಹಲವಾರು ಜನರಿಗೆ ಜೈಲಲ್ಲಿ ಹಾಕಿದ್ವಿ, ಎಲ್ಲ ಮಾಡಿದ್ವಿ. ಈ ಸರ್ಕಾರ ಬಂದ ಮೇಲೆ ಹುಬ್ಬಳ್ಳಿಯ ಘಟನೆಯ
ಎಲ್ಲರನ್ನೂ ಕೂಡ ಅವರ ಮೇಲಿರೋ ಕೇಸ್ಗಳನ್ನು ಹಿಂತಕೊಂಡ್ರು. ಏನು ಹೇಳಿದ್ರೆ ಅವರೆಲ್ಲ ಇನ್ನೋಸೆಂಟು ಅಂತ, ಪಾಪ ಅಮಾಯಕರು ಅಂತ. ವಿಡಿಯೋದಲ್ಲಿ ಸಿಕ್ಕು, ಸಿ ಸಿ ಟಿ ವಿಯಲ್ಲಿ ಸಿಕ್ಕು, ಸಾಕ್ಷ್ಯ ಪುರಾವೆ ಸಮೇತ ಮಾಡಿದಂಥ ಕೇಸುಗಳಿಗೆ ಇವರು ಅಮಾಯಕರು ಅಂತ ಬಿಟ್ಟರು. ಅದಕ್ಕೆ ಅದರಿಂದ ಪ್ರೋತ್ಸಾಹಗೊಂಡು ಅಂಥ ಎಲ್ಲ ಶಕ್ತಿಗಳು, ಎಲಿಮೆಂಟ್ಸು ಇವತ್ತು ಮತ್ತೆ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ, ಪೊಲೀಸ್ ವೆಹಿಕಲ್ ಮೇಲೆ ದಾಳಿ, ಪೊಲೀಸ್ ಇನ್ಸ್ಪೆಕ್ಟರ್ ಸಮೇತವಾಗಿ ಎಲ್ಲರೂ ಗಾಯಗೊಂಡಿದ್ದಾರೆ. ಅಷ್ಟೇ ಅಲ್ಲ, DCP ಕಾರ್ ಮೇಲೇನೂ ಕೂಡ ದಾಳಿ ಮಾಡುವಷ್ಟು ಇವತ್ತು ಅವ್ರಿಗೆ ಧೈರ್ಯ ಬಂದಿದೆ. ಈ ಧೈರ್ಯ ಎಲ್ಲಿಂದ ಬರುತ್ತೆ? ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳಲ್ಲ ಮತ್ತು ರಾಜಕೀಯ ಲೀಡರ್ಗಳು ಕುಮ್ಮಕ್ಕಿದ್ದಾಗ ಮಾತ್ರ ಬರುತ್ತೆ. ಇದು ನೇರವಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮೇಲೆ ದಾಳಿದು. ಅದು ಸಿದ್ದರಾಮಯ್ಯವರ ಜಿಲ್ಲೆಯಲ್ಲಾಗಿದೆ. ಮುಖ್ಯಮಂತ್ರಿಗಳು ಇದನ್ನು ಎಷ್ಟು ಸೀರಿಯಸ್ ತೊಗೊಳ್ತಾರೋ, ಗಂಭೀರ ತೊಗೊಳ್ತಾರೋ, ಏನು ಆ್ಯಕ್ಷನ್ ತೊಗೊಳ್ತಾರೋ ನೋಡಬೇಕಾಗಿದೆ. ಅವರು ಸಂವಿಧಾನ ಅಂತಂದು ಹೇಳ್ತಾರೆ, ರೂಲ್ ಆಫ್ ಲಾ ಅಂತ ಹೇಳ್ತಾರೆ. ಇವತ್ತು ರೂಲ್ ಆಫ್ ಲಾ ಪ್ರಕಾರ ಆ್ಯಕ್ಷನ್ ತೊಗೊಳ್ತಾರೋ, ಸಂವಿಧಾನ ತೊಗೊಳ್ತಾರೋ, ಅಥವಾ ಯಥಾ ಪ್ರಕಾರ ತುಷ್ಟೀಕರಣದ ರಾಜಕಾರಣ ಹೆಂಗೆ ಹುಬ್ಬಳ್ಳಿ ಜನ ಅಂದ್ಬಿಟ್ರು ಆ ರೀತಿ ತೊಗೊಳ್ತಾರೆ ಅನ್ನೋದ್ರ ಮೇಲೆ ಜನ ಇದು ಒಂದು ಸಂವಿಧಾನಬದ್ಧ ಸರ್ಕಾರವೋ ಅಥವಾ ಕೇವಲ ರಾಜಕಾರಣಕ್ಕಾಗಿ ಇವರು ಆಡಳಿತ ಮಾಡ್ತಾ ಇದ್ದಾರೋ, ರಾಜಕೀಯ ಲಾಭಕ್ಕಾಗಿ ಅನ್ನೋದು ಭಾಳ ಸ್ಪಷ್ಟವಾದ ನಿರ್ಧಾರ ಜನ ಮಾಡ್ತಾರೆ. ಸರ್, ಈಗ ಯತ್ನಾಳ್ ಅವರಿಗೆ ನೋಟಿಸ್ ಬಂದಿದೆ ಸರ್, 3ನೇ ನೋಟಿಸ್ ಬಂದಿದೆ. ಈಗ ಎಲ್ಲ ವಿಚಾರಗಳು ಹೈಕಮಾಂಡ್ ಗಮನದಲ್ಲಿದೆ. ನಾವು ಅವತ್ತೇ ಹೇಳಿದ್ದೇವೆ, ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ನಾವೆಲ್ಲರೂ ಕೂಡ ಒಪ್ಕೋಬೇಕು ಅಂತ. ಈಗ ಅವ್ರಿಗೇನು ನೋಟಿಸ್ ಬಂದಿದೆ ಮತ್ತು ಅವ್ರೇನು ಉತ್ತರ ಕೊಡ್ತಾರೆ ಅಂದಾಗ ನಮ್ಮ ಮಾಹಿತಿ ಇಲ್ಲ. ಆದರೆ ಅಂತಿಮವಾಗಿ ಎಲ್ಲ ಒಂದು ಕಡೆ ಇದು ಮುಗಿಬೇಕಾದಾಗ ಅದಕ್ಕೆ ಹೈಕಮಾಂಡ್ ಅವರು ಅದಕ್ಕೆ ಎಂಟ್ರಿ ಆಗೋದು ಭಾಳ ಅವಶ್ಯಕತೆ ಇತ್ತು. ಎಂಟ್ರಿ ಆಗಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಇದೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಒಂದು ಸಮರ್ಪಕವಾಗಿ ಮುಗಿತಿದಂಥ ವಿಶ್ವಾಸ ನನಗೆ. ಲಿಂಗಾಯತ ನಾಯಕರು ಈಗ ಎಲ್ಲರೂ ಕೂಡ ಮೈಸೂರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಹೇಳಿದ್ದಾರೆ, ಇದು ಮುಸ್ಲಿಮರು ಮಾಡಿರೋದಲ್ಲ, RSS ಮತ್ತು BJPಯ ಕೆಲವು ಕಾರ್ಯಕರ್ತರು ಮುಸ್ಲಿಂ ವೇಷದಲ್ಲಿ ಬಂದ್ ಮಾಡಿದ್ದಾರೆ. ನೋಡಿ ಎಷ್ಟು ಬಂಡತನಕ್ಕೆ ನಿಂತಿದ್ದಾರೆ ಕಾಂಗ್ರೆಸ್ನವರು. ಇಡೀ ಜಗತ್ತೇ ನೋಡಿದೆ, ಸಾಕ್ಷಿ ಪುರಾವೆಗಳಿದೆ, ವಿಡಿಯೋಗಳಿದೆ, ಪೊಲೀಸರು ಹೇಳ್ತಾ ಇದ್ದಾರೆ. ಅದನ್ನೆಲ್ಲವನ್ನೂ ಧಿಕ್ಕರಿಸಿ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ಅವರು ಬಂಡತನಕ್ಕೆ ಸಾಕ್ಷಿ.